Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಿಮಗೆ ತಮ್ಲೇಟ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಇವತ್ತು ಒಂದು ಸೂಪರ್ ಆಗಿರೋ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಅಷ್ಟು ನನ್ನ ವೀಡಿಯೋಸಲ್ಲಿ ಬರೀ ಬ್ಯೂಟಿ ಟಿಪ್ ಇದೆ ಆ್ಯಂಡ್ ಪ್ರಾಬಬ್ಲಿ ಲಾಸ್ಟ್ದೇನೋ ಹೆಲ್ತ್ ಟಿಪ್ಪು ಆ್ಯಂಡ್ ಇದು ಹೆಲ್ತ್ ಟಿಪ್ಪು. ಸೊ ಒಂದಷ್ಟು ಹೆಲ್ತ್ ಟಿಪ್ನ ಇನ್ಮೇಲೆ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಸರಿನಾ. ಇನ್ ಕೇಸ್ ಏನಾದರೂ ನನಗೇನಾದರೂ ತಕ್ಷಣಕ್ಕೆ ನನಗೇನಾದರೂ ಟಿಪ್ ಹೊಳಿದ್ರೆ ಸೊ ಅದನ್ನು ಹೇಳಿದ್ರೆ ಮಿಸ್ ಮಾಡ್ತೀರಾ ಅಂತ ಅಷ್ಟೇ. ಸೊ ಸ್ಕಿಪ್ ಮಾಡಿದಿರ ಕಂಪ್ಲೀಟ್ ವಿಡಿಯೋ ನೋಡಿ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದರೆ, ಇತ್ತೀಚೆಗೆ ನಮ್ಮ ಮನೆ ಸುತ್ತಮುತ್ತ ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ಸೊ ಹಾಗಾಗಿ ನನಗೆ ಏನು ಸೌಂಡ್ ಬರುತ್ತೆ ಅದು ನನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಿಲ್ಲ. ಆ್ಯಂಡ್ ಮೋರೋವರ್ ವೆಹಿಕಲ್ಸ್ ಬೇರೆ ಜಾಸ್ತಿ ಆಗೋಗಿದೆ. ನಾನು ವಿಡಿಯೋ ಮಾಡಬೇಕಾದ್ರೆ ವೆಹಿಕಲ್ಸ್ ಬರುತ್ತೋ ಅಥವಾ ವೆಹಿಕಲ್ಸ್ ಬರಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನೋ, ಸೌಂಡ್ ಬರಬೇಕಾದ್ರೆ ವಿಡಿಯೋ ನಾನು ಮಾಡ್ತಿರೋ ಸೀರಿಯಸ್ಲಿ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಇತ್ತೀಚೆಗಂತೂ ನಿಜವಾಗ್ಲೂ ಹೇಳ್ತೀನಿ, ಹೆವಿ ನನಗೆ ಡಿಸ್ಟರ್ಬ್ ಆಗ್ತಿದೆ. ಸೊ ದಯವಿಟ್ಟು ಇಗ್ನೋರ್ ಮಾಡಿ ಏನೆಲ್ಲ ನಿಮಗೆ ನಾಯ್ಸ್ ಕೇಳಿಸುತ್ತೆ. ಸೊ ನಾನೇನು ಹೇಳ್ತೀನಿ ದಯವಿಟ್ಟು ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಸರಿನಾ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಏನಪ್ಪ ಇವತ್ತಿನ ಹೆಲ್ತ್ ಟಿಪ್ಪು ಅಂತಂದರೆ, ಯಾರೆಲ್ಲ ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತ ಹರಸಾಹಸ ಮಾಡ್ತಿರ್ತಾರೋ, ದ ಸೇಮ್ ಆಪೋಸಿಟು ವೆಯ್ಟ್ ಗೇನ್ ಆಗಬೇಕು ಅಂತಲೂ ಒಂದಷ್ಟು ಜನ ಹರಸಾಹಸ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಇವತ್ತು ನನಗೆ ಗೊತ್ತಿರೋಷ್ಟು ಆ್ಯಂಡ್ ಇದನ್ನು ಯೂಸ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರಿಗೆ ರಿಸಲ್ಟ್ ಬಂದಿರೋ ಅಂಥವ್ರು ನನಗೆ ಹೇಳಿದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಆ ಬೇಸಿಸ್ ಮೇಲೆ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ವೆಯ್ಟ್ ಗೇನ್ ಆಗೋದು ಹೇಗೆ, ನ್ಯಾಚುರಲ್ ಆಗಿ ನಮ್ಮ ಮನೆ ಊಟ ಮಾಡಿಕೊಂಡೆ ಹೇಗೆ ವೆಯ್ಟ್ ಗೇನ್ ಆಗ್ಬೋದು ಅನ್ನೋದು ಇವತ್ತಿನ ಟಿಪ್ ಆಗಿರುತ್ತೆ ಸರಿನಾ. ಸೊ ಏನಪ್ಪ ಮೊದಲನೇ ಟಿಪ್ಪು ಅಂತಂದರೆ, ಈ ನಾಟಿ ಮೊಟ್ಟೆ ಬರುತ್ತೆ ಗೊತ್ತಾ. ಸೊ ಅದನ್ನು ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗ್ತಾರೆ. ಸೊ ನಾಟಿ ಮೊಟ್ಟೆನ ತಿನ್ನಿ. ಸೊ ವಾರ ಎಲ್ಲ ನೋಡದೇ ಇರೋರು ಡೈಲಿ ಒಂದೊಂದು ತಿನ್ಬೋದು. ಸೊ ವಾರ ನೋಡೋರು ಒಂದೊಂದು, ಲೈಕ್ ನಿಮ್ಗೆ ಯಾವ ವಾರ ಮಾಡೋಲ್ಲ ಅದನ್ನ ನೋಡ್ಕೊಂಡು ತಿನ್ನಿ. ಅಥವಾ ಡೈಲಿ ತಿನ್ನೋರು ಡೈಲಿ ಒಂದೊಂದು ಮೊಟ್ಟೆ, ನಾಟಿ ಮೊಟ್ಟೆನ ತಿನ್ನಿ, ಓಕೆನಾ. ಆ್ಯಂಡ್ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಕಡಲೆಕಾಯಿ ಬರುತ್ತೆ ಗೊತ್ತಾ, ಪೀನಟ್ಸ್. ಸೊ ಕಡಲೆಕಾಯಿ ತಿನ್ನೋದ್ರಿಂದನೂ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತಂತೆ. ಸೊ ಆದರೂ ಕೂಡ ಹೌದಾ, ನಂಗೆ ಒಂದು ಸತಿ ಅವ್ರು ಹೇಳಿದಾಗ ನಿಜವಾಗ್ಲೂ ಕಡಲೆಕಾಯಿ ತಿಂದರೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಮೇ ಬಿ ಇರ್ಬೋದು. ಸೊ ಕಡಲೆಕಾಯಿ ತಿನ್ನೋದ್ರಿಂದನೂ ಸೊ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ಸೊ ಕಡಲೆಕಾಯಿ ಬೀಜ, ಸೊ ಇದನ್ನು ತಿನ್ನಿ, ಓಕೆನಾ. ನಿಮ್ಮ ಡೈಲಿ ಫುಡ್ ಇಂಟೇಕಲ್ಲಿ ಒಂದು 4ರಿಂದ 5-6 ಕಡಲೆಕಾಯಿ ಬೀಜನ ತಿನ್ನಿ. ಅದರಿಂದ ನಮ್ಮ ಎನರ್ಜಿನೂ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎನರ್ಜಿನೂ ಚೆನ್ನಾಗಿರುತ್ತೆ. ಸೊ ವೆಯ್ಟ್ ಗೇನ್ ಯಾರೆಲ್ಲ ಆಗಬೇಕು ಅಂತ ಇಷ್ಟಪಡ್ತಿದ್ರು, ಸೊ ವೆಯ್ಟ್ ಗೇನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ನಾನ್ ವೆಜಿಟೇರಿಯನ್ಸ್ಗೆ ಸೊ ಚಿಕನ್ನು ಮತ್ತು ಫಿಶ್ ತಿನ್ನೋದ್ರಿಂದ ಸೊ ವೆಯ್ಟ್ ಗೇನ್ ಆಗುತ್ತಂತೆ. ಸೊ ತಿನ್ನಿ, ಓಕೆನಾ. ನಾನ್ ವೆಜ್ ಯಾರೆಲ್ಲ ಇಷ್ಟಪಡ್ತೀರಾ, ಮಟನ್ ಅಲ್ಲ, ಬರೀ ಚಿಕನು ಆ್ಯಂಡ್ ಫಿಶ್. ಸೊ ಇದು ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ಫಿಶ್ಶು ಜಾಸ್ತಿ ಹೀಟು. ಸೊ ನಿಮ್ಮ ಹೀಟ್ ಬಾಡಿ ಇರೋರಿಗೆ ನೀವು ಇನ್ನು ಎಕ್ಸೆಸಿವ್ ಫಿಶ್ ತಿಂದರೆ ಎಕ್ಸೆಸಿವ್ ಹೀಟ್ ಆಗುತ್ತೆ. ಸೊ ಅದಕ್ಕೆ ತಕ್ಕನಂಗೆ ಏನಾದರೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸರಿನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಹಾಲು ಮತ್ತು ಬಾಳೆಹಣ್ಣು. ಸೊ ಇದು ಕಾಂಬಿನೇಷನ್, ಇದು ನನಗೆ ಗೊತ್ತೇ ಇತ್ತು. ಸೊ ಹಾಲು ಮತ್ತು ಬಾಳೆಹಣ್ಣು ತಿನ್ನೋದ್ರಿಂದ ಅದರಲ್ಲಿ ರಸಾಯನ ಮಾಡ್ಕೊಂಡು ತಿಂದರೆ ಇನ್ನೂ ಮಸ್ತಾಗಿ ಸೂಪರಾಗಿರುತ್ತೆ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ದೇವಸ್ಥಾನಕ್ಕೆಲ್ಲ ಹೋದಾಗೆಲ್ಲನೂ ಅಭಿಷೇಕ ಮಾಡಿದ್ದೆಲ್ಲ ಕೊಡ್ತಾರಲ್ಲ, ಅದು ಆ ಥರ ರಸಾಯನ ನಾನು ಹೇಳ್ತಿರೋದು. ಸೊ ಹಾಲಿಗೆ ಬಾಳೆಹಣ್ಣು ಹಾಕಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ನಿಮ್ಗೆ ಶುಗರ್ ಬೇಕಂದರೆ ಹಾಕ್ಕೊಳ್ಳಿ, ಹನಿ ಬೇಕಂದರೆ ಹಾಕ್ಕೊಳ್ಳಿ, ಆಪ್ಷನಲ್. ಇಲ್ಲ ಬೇಡ ಅಂತಂದರೆ ಹಾಗೇನೂ ತಿನ್ಬೋದು. ಇಲ್ಲ ನಿಮ್ಗೆ ಆ ಥರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಸಪ್ರೇಟಾಗಿ ಒಂದು ಗ್ಲಾಸ್ ಹಾಲು ಕುಡೀರಿ, ಒಂದು ಬನಾನಾ ತಿನ್ನಿ ರಾತ್ರಿ ಮಲಗೋಕ್ಕಿಂತ ಮುಂಚೆ. ಇದು ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ಆಲೂಗಡ್ಡೆ. ಸೊ ಆಲೂಗಡ್ಡೆನ ಜಾಸ್ತಿ ಇಂಟೇಕ್ ಮಾಡಿ, ಲೈಕ್ ಆಲೂಗಡ್ಡೆ ಫ್ರೈ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಸಾರಲ್ಲಿ ಹಾಕಿ ತಿನ್ನೋದಾಗಿರ್ಬೋದು. ಸೊ ಈ ಥರ ಆಲೂಗಡ್ಡೆನ ಚೆನ್ನಾಗಿ ತಿನ್ನೋದ್ರಿಂದ ಅದು ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಂತೆ, ಓಕೆನಾ ಗೈಸ್. ಸೊ ಒಂದಷ್ಟು ದಿನ ಮಾಡ್ತಾರೆ. ಆ್ಯಕ್ಚುಲಿ ನಾನು ರಿಸಲ್ಟ್ ಬಂದಿರೋದನ್ನು ನೋಡಿದ್ದೀನಿ. ರಿಸಲ್ಟ್ಸ್ ಬಂದಿರೋರು ಹೇಳಿದ್ದಾರೆ ಆ್ಯಕ್ಚುಲಿ ಇದನ್ನೆಲ್ಲನೂ ಟಿಪ್ಸ್ನ ಫಾಲೋ ಮಾಡಿದ್ರೆ 100% ವೆಯ್ಟ್ ಗೇನ್ ಆಗುತ್ತೆ ಅಂತ. ಸೊ ನೀವು ಟ್ರೈ ಮಾಡಿ. ಏನು ಇದರಲ್ಲೇನು ಕೆಮಿಕಲ್ ಇರೋ ಫುಡ್ಡೆಲ್ಲ ಏನೂ ಇಲ್ಲ, ನ್ಯಾಚುರಲಾಗಿ ನಾವು ತಿನ್ನೋ ಅಂಥ ಆಹಾರನೇ ಸ್ವಲ್ಪ ಜಾಸ್ತಿ ತಿನ್ನಿ ಅಂತ ಹೇಳ್ತಿರೋದು ಅಷ್ಟೇ. ಸೊ
ಮಾಡಿ ಒಂದಷ್ಟು ದಿನ ಮಾಡ್ತಾ ಬನ್ನಿ, ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ನಿಮಗೆ ರಿಸಲ್ಟ್ಸ್ ಬಂದಮೇಲೆ ಒಂದು ಸ್ವಲ್ಪ ಜನ ಯಾರು ನಿಮ್ಮ ಥರನೇ ಕಷ್ಟಪಡ್ತಿರ್ತಾರೋ ಅವ್ರಿಗೆ ಹೇಳಿ, ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.